ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ, ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀ ಪವನ್ ಶ್ರೀವತ್ಸ. ಆಗ್ಲೇ ನೀವು ಅವರಿಂದ ಮಾನಸಿಕ ಕಾಯಿಲೆಗಳ ಬಗ್ಗೆ ಒಂದು ತಿಳಿದುಕೊಂಡಿದ್ದೀರ. ಇವತ್ತು ಅವರು ಆತಂಕ ಅಂದ್ರೆ ಏನು, ಯಾಕೆ ಇವತ್ತು ಮಕ್ಕಳಿಂದ ಮುದುಕರವರೆಗೂ ಆತಂಕ ಆತಂಕ ಆತಂಕದಲ್ಲೇ ಇದ್ದಾರೆ. ಎಷ್ಟ್ರ ಮಟ್ಟಿಗೆ ಆತಂಕ ಅಂದ್ರೆ ಆಕಾಶ ಕಳಚಿ ಬಿದ್ದ ಹಾಗೆ ಮುಖ ಸಿಂಡ್ರಿಸ್ಕೊಂಡು ಗಂಟು ಹಾಕೊಂಡಿರ್ತಾರೆ. ನಗದನ್ನೇ ಮರೆತು ಬಿಟ್ಟಿದ್ದಾರೆ. ಆತಂಕದ ಒಂದು ಆ, ಆಕಾಶ ಅನ್ನೋದ್ಕಿಂತಲೂ ಸಾಗರದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಈ ಆತಂಕ ಅಂದ್ರೆ ಏನು, ಆತಂಕ ಯಾಕೆ ಬರುತ್ತೆ, ಆತಂಕ ಬರದ ಹಾಗೆ ಹೇಗೆ ಬದುಕಬೇಕು, ನಮ್ಮ ಬದುಕನ್ನ ಹೇಗೆ ಆನಂದಮಯ ಮಾಡ್ಕೊಳ್ಬೇಕು, ಆತಂಕವನ್ನ ಬಿಟ್ಟು ನಾವು ಆನಂದಮಯರಾಗಬೇಕು ಅಂತ ತಿಳಿಸ್ಕೊಳಕ್ಕೆ ನಮ್ಮೊಂದಿಗಿದ್ದಾರೆ ಪವನ್ ಅವರು. ನಮಸ್ಕಾರ ಪವನ್ ಅವರೇ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು. ಹಾ. ವಂಡರ್ಫುಲ್ ಇಂಟ್ರೊಡಕ್ಷನ್. ಆ, ಈಗ ದಯವಿಟ್ಟು ನಮ್ಮ ಜನರಿಗೆ ಈ ಆತಂಕ ಅಂದ್ರೆ ಏನು, ಈ ಆತಂಕದಿಂದ ಆಗುವ ಅನಾಹುತ ಏನು, ಆತಂಕದಿಂದ ದೂರ ಹೇಗಿರ್ಬೇಕು, ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ ಮೇಡಮ್. ಆತಂಕ ಅಂದ್ರೆ ಅದೊಂದು ಮನಸ್ಥಿತಿ. ಹ್ಮ್. ಈ ರೇ ಅನ್ನೋ ಒಂದು ಅಕ್ಷರದಿಂದ ಎಂಡ್ ಆಗುವಂತಹ ಪ್ರಶ್ನೆಗಳಿರ್ತಾವಲ್ಲ, ಹಂಗಾಗ್ ಹಾ. ಹೋಗ್ಬಿಟ್ರೆ, ಹಾ. ನಾನ್ ಹೋಗ್ ನನಗೇನಾದ್ರೂ ನಾನ್ ಸತ್ ಹೋಗ್ಬಿಟ್ರೆ, ಹ್ಮ್. ನನಗೇನಾದ್ರೂ ರೋಗ ಬಂದ್ಬಿಟ್ರೆ, ಹ್ಮ್. ಅಥವಾ ಫೇಲ್ ಆಗಿ ಹೋಗ್ಬಿಟ್ರೆ, ಈ ಹ್ಮ್. ರೇ ಇಂದ ಎಂಡ್ ಆಗುವಂತಹ ಪ್ರಶ್ನೆಗಳು ರಿಟಾರಿಕಲ್ ಕ್ವಶನ್ ಅಂತ ಕರಿತೀವಿ. ಹಾ. ಅದು ಹಾ. ಹಾ. ಅನ್ಕೋತಾ ಇರ್ತೀವಿ, ಮುಂದೆ ಹಿಂಗ್ ಆಗೋಗ್ಬಿಟ್ರೆ ಹಂಗಾಗೋಗ್ಬಿಟ್ರೆ ಅಂತ. ಆ ಅದನ್ನ ಈ ದೇಹ ಹ್ಮ್. ಹ್ಮ್. ನಿಜವಾಗ್ಲೂ ನಡೀತಾ ಇದೆಯೇನೋ ಅನ್ನೋ ತರ ಭಾವಿಸ್ಕೊಂಡು ಅದಕ್ಕೆ ಓಹೋ. ರಿಯಾಕ್ಟ್ ಶುರು ಮಾಡುತ್ತೆ. ಅದಕ್ಕೆ ಹ್ಮ್. ನಾವು ಆತಂಕ ಅಂತ ಕರಿಬಹುದು. ಇದು ನಾನು ಅರ್ಥ ಮಾಡ್ಕೊಂಡಿರೋದು ಇತಿ. ಓಕೆ. ಓಕೆ. ಇದನ್ನ ಇಂಗ್ಲಿಷ್ನಲ್ಲಿ ಆಂಗ್ಸೈಟಿ ಅಂತಾರೆ. ಅಂದ್ರೆ ಆ ಸಮಸ್ಯೆ ಇದೇನೋ ಇಲ್ವೋ, ಇವರು ಅದ್ರ ಬಗ್ಗೆ ಯೋಚಿಸಿ ಯೋಚಿಸಿ ಯಾಕೆ ಏನಾಗುತ್ತೋ ಅನ್ನೋ ಭಯ. ಸೊ ಅದಕ್ಕೆ ಬಹುಶಃ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಫಲದ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಓಕೆ, ಎಸ್, ಮುಂದೆ ಹೇಳಿ, ತಿಳಿಸಿ. ಎಸ್. ಇದರಲ್ಲಿ ನಮಗೆ ಸುಮಾರು ಬೇರೆ ಬೇರೆ ರೀತಿಯಾಗಿ ಆಂಗ್ಸೈಟಿ ಅನ್ನೋದು ಒಂದು ಸ್ಪೆಕ್ಟ್ರಮ್ ಆಫ್ ಡಿಸಾರ್ಡರ್ಸ್. ಅದರಲ್ಲಿ ಯೂಶಲಿ ನಾವು ಕೇಳೋದು ಯಾವ್ದು ಅಂದ್ರೆ ಗೀಳು ರೋಗ ಕೇಳಿರ್ತೀವಿ ನಾವು, ಹ್ಮ್. ಹ್ಮ್. ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅದು ಕೂಡ ಒಂದು ಆಂಗ್ಸೈಟಿಗೆ ಬರುವಂತದ್ದು. ಮತ್ತೆ ಹ್ಮ್. ಇನ್ ಕೆಲವರು ಆತಂಕಕ್ಕೊಳಗಾದಾಗ ತೊದಲಿಲಿಕ್ಕೆ ಶುರು ಮಾಡ್ತಾರೆ, ಸ್ಟಟರಿಂಗ್ ಅಂತ ಕರೀತಾರೆ. ಹಾ. ಹಾ. ಪರ್ಫಾರ್ಮೆನ್ಸ್ ಕರಿತೀವಿ ನಾವು ಅದಕ್ಕೆ. ಎಕ್ಸಾಮ್ ಇದೆ, ನಾನು ಓದ್ಕೊತಾ ಹ್ಮ್. ಇದ್ದೀನಿ, ನಾನು ಇದೆಲ್ಲ ಮರ್ತ್ ಹೋಗ್ಬಿಟ್ರೆ, ಸರಿಯಾಗಿ ನೆನಪಾಗ್ಲಿಲ್ಲ ಅಂದ್ರೆ, ಹ್ಮ್. ಎಲ್ಲದಕ್ಕೂ ರೇ ರೇ ಇಂದ ಎಂಡ್ ಆಗ್ತಾ ಇದೆಯಲ್ಲ. ಹ್ಮ್. ಇದು ಹ್ಮ್. ಎಲ್ಲದಕ್ಕೂ ದೇಹ ತಾನು ಹ್ಮ್. ನಿಜವಾಗ್ಲೂ ಆಗತ್ತೆ ಅನ್ನೋ ಹ್ಮ್. ಪ್ರಿಡಿಕ್ಷನ್ ಮೂಡಿಗೆ ಹೋಗುತ್ತೆ, ಜಂಪಿಂಗ್ ಇಂಟು ಓಕೆ. ಅಂಡ್ ಕನ್ಕ್ಲೂಷನ್. ಈ ಹಾ. ಎರಡು ರೀತಿಯಾದಂತಹ ಯೋಚನೆಗಳಿಂದ ಆ ಆತಂಕ ಅಥವಾ ಆಂಗ್ಸೈಟಿ ಅನ್ನೋದು ಉಂಟಾಗತ್ತೆ. ಇದಕ್ಕೆ ಭಗವದ್ಗೀತೆನಲ್ಲಿ ನೀವು ಮೇಡಮ್ ಹೇಳ್ದ ಹಾಗೆ ಎರಡು ವಿಚಾರ ಇದೆ. ಒಂದು, ಫಲದ ಆಸೆ ಬಿಟ್ಟು ಬಿಡು, ನಿನ್ನ ಕರ್ತವ್ಯನ ನೀನು ಮಾಡು ಅನ್ನೋ ಮಾತ. ಮಾಡುವಂತ. ಹೌದು, ಹೌದು. ಒಂದು ಸುಖಂ ದುಃಖಂ ಸಮಯ ದೃಷ್ಟ ಅಂತ ಹೇಳ್ತಾನೆ ಹೌದು. ಕೃಷ್ಣ ಹಾ. ಭಗವಾನ್. ಹೌದು. ಸುಖ ದುಃಖ ಆಗ್ಲಿ, ನೀನದನ್ನು ಸಮನಾಗಿ ನೋಡೋದನ್ನ ಕಲ್ತ್ಕೊಳ್ಬೇಕು. ಏನ್ ಆಗತ್ತೆ ಅನ್ನೋದನ್ನ ಆಂಟಿಸಿಪೇಟ್ ಮಾಡ್ತಾ ಕೂತ್ಕೊಂಡು ಈ ಕ್ಷಣ ನೀನ್ ಏನಕ್ಕೆ ಹಾಳು ಮಾಡ್ಕೊಂತೀಯ. ಹೌದು. ಹೌದು. ಈ ರೀತಿಯಾದಂತಹ ವಿಚಾರಗಳು ನಮಗೆ ಈ ಹೌದು. ಹೌದು. ಆತ್ಮ ಮನಸ್ಥಿತಿ. ಒಂದು ಸಿಂಪಲ್ ಡೆಫಿನೇಷನ್ ಅಲ್ಲಿ ಮೇಡಮ್ ಅರ್ಥ ಮಾಡಿಸ್ಬೇಕು ಅನ್ನೋದಾದ್ರೆ, ಹ್ಮ್. ಭವಿಷ್ಯತ್ ಕಾಲದಲ್ಲಿ ಮನಸ್ಸಿದ್ದು ಹ್ಮ್. ನಾವು ವರ್ತಮಾನದಲ್ಲಿ ಇದ್ದೇ ಇರ್ತೀವಿ. ದೇಹಕ್ಕೆ ಭವಿಷ್ಯತ್ ಕಾಲಕ್ಕೆ ಭೂತಕಾಲಕ್ಕೆ ಹೋಗುವ ಸಾಮರ್ಥ್ಯ ಇರುವುದಿಲ್ಲ. ಆದ್ರೆ ಹೌದು. ಮನಸ್ಸಿಗೆ ಅಲ್ಲಿ ಓಡಾಡುವ ಸಾಮರ್ಥ್ಯ ಇರುತ್ತೆ. ಯಾವಾಗ ಹ್ಮ್. ಮನಸ್ಸು ಮುಂದೆ ಹಿಂಗ್ ಆಗ್ ಹೋಗ್ಬಿಡುತ್ತೆ ಹ್ಮ್. ಅನ್ನೋದನ್ನ ಹೌದು. ಯೋಚನೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ, ಅವಾಗ ಈ ಆತಂಕ ಅನ್ನೋದು ಬಂದೇ ಬರುತ್ತೆ. ಇದ್ರಲ್ಲಿ ಎರಡು ಹೌದು. ತರ. ಹಾ. ಒಂದು, ಮುಂದೆ ಆಗುವ ಯಾವುದೋ ಒಂದು ಪಾಸಿಟಿವ್ ವಿಚಾರನ ಯೋಚನೆ ಮಾಡೋಣ ಅಂತ ಇಟ್ಕೊಳ್ಳೋಣ. ಹ್ಮ್. ಹ್ಮ್. ನನಗೆ ಒಂದು ಮದ್ವೆ ಆಗುತ್ತೆ, ಹ್ಮ್. ತಕ್ಷಣ ಮನಸ್ಸು ಒಂದು ಪ್ರಶ್ನೆ ಹಾಕುತ್ತೆ, ಹಂಗಾಗ್ಲಿಲ್ಲ ಹ್ಮ್. ಅಂದ್ರೆ, ಒಳ್ಳೆ ಹುಡುಗಿ ಸಿಗ್ಲಿಲ್ಲ ಅಂದ್ರೆ, ಇಟ್ ಡಸಂಟ್ ಹಾ. ಅದಕ್ಕೆ ಉಂಟಾಗುತ್ತೆ. ಇನ್ನೊಂದು ನೆಗೆಟಿವ್ ಯೋಚನೆ ಬರುತ್ತೆ ಫ್ಯೂಚರ್ ಅಲ್ಲಿ. ಅಕಸ್ಮಾತ್ ಹ್ಮ್. ನಾನು ಏನಾರ ಓಡಿಸ್ತಿರ್ಬೇಕಾದ್ರೆ ಪೊಲೀಸ್ ನನ್ನನ್ನು ಹಿಡಿದು ಬಿಟ್ರೆ, ಹ್ಮ್. ಅಲ್ಲಿ ಯಾರೋ ಬಿಳಿ ಕಳ್ಳರ್ ಗಾಡಿಲಿ ಹೋಗ್ತಿದ್ದಾನೆ, ಅವನೇ ಪೊಲೀಸ್ ಇರ್ಬೋದು, ಇಲ್ಲೇ ಗಾಡಿ ಹ್ಮ್. ಅಲ್ಲಾಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಹ್ಮ್. ಹ್ಮ್. These are the reasons behind why we feel anxious. It is a ಹ್ಮ್. dynamic of mind.
ಸೈಕೋಡೈನಮಿಕ್ ಹ್ಮ್ ಅಪ್ರೋಚ್ ಅಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಮತ್ತೆ ಕಾರ್ಲ್ ಯುಂಗ್ ಅನ್ನೋರಿಬ್ರು ಹ್ಮ್ ತುಂಬಾ ದೊಡ್ಡ ಸಂಶೋಧನೆಗಳನ್ನ ಮಾಡಿದ್ರು. ಅವ್ರು ಹೇಳುವ ಹ್ಮ್ ಪ್ರಕಾರ ಹ್ಮ್ ನಮ್ಮ ಅನಿಸಿಕೆ ಅಥವಾ ನಮ್ಮ ಮಾರಲ್ ವ್ಯಾಲ್ಯೂಸ್ ಏನಿದಾವೆ, ಹ್ಮ್ ಮೌಲ್ಯಗಳು ಮತ್ತು ಹ್ಮ್ ಅನಿವಾರ್ಯ ಸ್ಥಿತಿಗಳು, ಇದೆರಡರ ಹ್ಮ್ ನಡುವೆ ಸಂಘರ್ಷಗಳು ಉಂಟಾಗ್ತಾವಲ್ಲ, ಅದನ್ನ ಹ್ಮ್ ನಾವು ಆಂಗ್ಸೈಟಿ ಅಂತ ಕರಿಬೇಕು ಅಂತ ಹ್ಮ್ ಹೇಳ್ತಾರೆ. ಹ್ಮ್ 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 ಆಗೋದಿಲ್ಲ. ಅಂದ್ರೆ ಹ್ಮ್ ಈಗ ಈ ತರದ್ದು ಆತಂಕವಾಗಿ ಏನಾಗುತ್ತೋ ಅಂತ ಯೋಚನೆ ಮಾಡ್ತಾ ಹೋದ್ರೆ ಅವರ ಎಫಿಷಿಯನ್ಸಿ, ಅವರ ಕೆಲಸ ಮಾಡುವ ಕ್ಷಮತೆ ಎಲ್ಲವೂ ಕಡಿಮೆ ಆಗುತ್ತಲ್ವಾ? ಯಾಕಂದ್ರೆ ದೇ ವಿಲ್ ಬಿ ಬಾಕ್ ಡೌನ್ ಅಂಡರ್ ದ ಪ್ರೆಷರ್. ಆ ಎಸ್. ಪ್ರೆಷರ್ ಜಾಸ್ತಿ ಆದಾಗ ಎಸ್ಪೆಷಲಿ ಯಾವುದೇ ಒಂದು ಕಾರ್ಪೊರೇಟ್ ಇದರಲ್ಲಿ ಕೆಲಸ ಮಾಡೋರು, ಇನ್ನೆಲ್ಲೋ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು, ಈಗ ನನ್ನ ಹಾಗೆ ವೈದ್ಯರೇ, ಓ ಈ ಕೇಸನ್ನ ಸರಿ ಆಗದೆ ಇದ್ರೆ, ಮಗು ಉಳಿದೇ ಇದ್ರೆ ಅಂತ ಭಯ ಅನ್ನೋದು ಬಂದ್ಬಿಟ್ರೆ, ಆತಂಕ ಬಂದ್ಬಿಟ್ರೆ ನಮ್ಮ ಎಫಿಷಿಯನ್ಸಿ ಕಡಿಮೆ ಆಗತ್ತೆ ಅಂತ. ಹಾಗಾಗಿ ನಾನು ಹುಟ್ಟಿದ 14 ಗಂಟೆ ಮಗುಗೂ ಮಾಡಿದೆ. ಎಲ್ರೂ ಕೇಳಿದ್ರು, ಹೌ ಡಿಡ್ ಯು ಡೂ, ಹೌ ಆರ್ ಯು ಸೋ ಬೋಲ್ಡ್ ಟು ಡೂ ಅಂತ. ನೀವು ಆತಂಕ ಮಾಡ್ಕೊಂಡ್ಬಿಟ್ರೆ ಕೆಲಸ ಮಾಡಕ್ಕಾಗಲ್ಲ. ನಾನ್ ಮಾಡೋದನ್ನ ಚೆನ್ನಾಗಿ ಮಾಡ್ತೀನಿ, ಮಿಕ್ಕಿದ್ದು ಭಗವಂತಗೆ ನೀವು ಬಿಟ್ಟಿದ್ದು ಅಂತ ಅಂದ್ಕೊಂಡಾಗ ಎಲ್ಲವೂ ನಿರಾಳವಾಗಿ ಆಗತ್ತೆ ಅಂತ ನನ್ಗನ್ಸುತ್ತೆ. ನೀವೇನಂತೀರಿ? ಸತ್ಯ ಸತ್ಯ. ನೀವ್ ಹೇಳ್ತಿರೋದು 100ಕ್ಕೆ 100 ಸತ್ಯ. ಸೆಲ್ಫ್ ಇಮೇಜ್, ನಮ್ಗೆ ನಮ್ಮ ಪರಿಚಯ ಯಾವಾಗ ಸರಿಯಾಗಿರುತ್ತೋ, ನಿನಗೆ ನೀನ್ ಹ್ಮ್ ಯಾರು ಅಂತ ಗೊತ್ತಿದ್ರೆ ನಿನಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಹಾ ಹಾ ದಟ್ ಇಸ್ ಅನ್ ಅನ್ಟೋಲ್ಡ್ ಫ್ಯಾಕ್ಟ್. ಅದಕ್ಕೆ ಹೌದು ನಾನು ಹೌದು ಗಮನ ಕೊಡ್ತೀನಿ. ಒಪಿನಿಯನ್ ಹಾ ಅಬೌಟ್ ಒನ್ಸ್ ಬಗ್ಗೆ ಹ್ಮ್ ಜಾಸ್ತಿ ಗಮನ ಕೊಡ್ತೀನಿ. ಇನ್ನೊಂದು ವಿಚಾರ ನೀವು ಹೇಳಿದ್ರಲ್ಲಿ ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ, ಐ ವಾಂಟ್ ಟು ಆಡ್ ಆನ್ ಟು ವಾಟ್ ಯು ಸೆಡ್. ನೀವು ಹ್ಮ್ ಹೇಳಿದ ಆತಂಕ ಆದ್ರೆ ನಮ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ಅಂತ. ದಟ್ ಈಸ್ ಹ್ಮ್ ಅನ್ಹೆಲ್ದಿ ಆಂಗ್ಸೈಟಿ. ದೇರ್ ಇಸ್ ಸಮಥಿಂಗ್ ಹೌದು ಕಾಲ್ಡ್ ಆಂಗ್ಸೈಟಿ ಆಸ್ ವೆಲ್. ಹಾ ಈಗ ನನ್ನ ಹತ್ರ ಒಂದು ನಾಳೆ ಒಂದು ಎಕ್ಸಾಮ್ ಇದೆ, ಈ ಹ್ಮ್ ಪ್ರಶ್ನೆ ಕೇಳಿದ್ರೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ನನಗೆ ಉದ್ವೇಗ ಬರುತ್ತಲ್ಲ, ಆತಂಕ ಹ್ಮ್ ಆಗತ್ತಲ್ಲ. ಅವಾಗ ಹೌದು ಓದ್ಕೊಂಡ್ ಬಿಡೋಣ, ಹ್ಮ್ ಅವಾಗ ಏನಾಗುತ್ತೆ, ನನ್ನ ಪರ್ಫಾರ್ಮೆನ್ಸ್ ಉದ್ಧಾರ, ನಾನು ಒಳ್ಳೇದನ್ನು ಮಾಡ್ಬೋದು. ಅದು ನನ್ನ ಆತಂಕ ಹ್ಮ್ 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 ಅಂದ್ರೆ ನನ್ನನ್ನು ಅದು ಉದ್ಧಾರ ಮಾಡುತ್ತೆ. ಅಂದ್ರೆ ನೀವು ಹೆಲ್ದಿ ಆತಂಕ, ಅನ್ಹೆಲ್ದಿ ಆತಂಕ ಅಂತ, ಆರೋಗ್ಯಕರ ಆತಂಕ, ಅನಾರೋಗ್ಯಕರ ಆತಂಕ ಅಂತ ಎರಡು ವಿಂಗಡಣೆ ಮಾಡ್ತಾ ಇದ್ದೀರಿ, ಹೌದಾ? ವೆರಿ ಟ್ರೂ, ಹ್ಮ್ ವೆರಿ ಟ್ರೂ. ಈ ಹ್ಮ್ ಅನಾರೋಗ್ಯಕರವಾದ ಆತಂಕ ನಾವು ಯಾವಾಗ್ಲೂ ಕೌನ್ಸಿಲಿಂಗ್ ಮತ್ತು ಸೈಕೋಥೆರಪಿಯಲ್ಲಿ ನಾವು ಕಂಡುಕೊಳ್ಳೋದು, ಮತ್ತು ನೀವು OPD IPD ನಲ್ಲಿ ನೋಡ್ತಾ ಇರ್ತೀರ ಇದನ್ನೆಲ್ಲಾನು. ಆದ್ರೆ ಆ ಅನ್ಹೆಲ್ದಿ ಆಂಗ್ಸೈಟಿನ ಹೆಲ್ದಿ ಆಂಗ್ಸೈಟಿ ಮಾಡ್ಕೊಳ್ಳೋದು ಹೇಗೆ? ಒಂದು ಹ್ಮ್ ಸಣ್ಣ ಉದಾಹರಣೆ ಏನಪ್ಪ ಕೊಡ್ತೀನಿ ಅಂದ್ರೆ, ಆ ಹ್ಮ್ ಪರ್ಸನ್ ವಿತ್ ಆಂಗ್ಸೈಟಿ ಅಂಡ್ ಅನ್ ಆಂಕ್ಷಿಯಸ್ ಪರ್ಸನ್ ಆರ್ ಟೂ ಡಿಫರೆಂಟ್ ಥಿಂಗ್ಸ್. ಓಕೆ ಹಾ ಒಬ್ಬ ವ್ಯಕ್ತಿಗೆ ಆತಂಕ ಇರೋದು ಬೇರೆ, ಒಬ್ಬ ಹ್ಮ್ ಆತಂಕ ಇರುವಂತಹ ವ್ಯಕ್ತಿ ಬೇರೆ. ಆ ವ್ಯಕ್ತಿಗೆ ಓಕೆ ಆತಂಕ ಬಂದು ಹೋಗಿ ಆಗ್ತಿರುತ್ತೆ, ಒಬ್ಬ ಹ್ಮ್ ಯಾವಾಗ ಆತಂಕದಲ್ಲೇ ಇರ್ತಾನೆ. ಇದೆರಡರ ಹಾ ಮಧ್ಯನೂ ಇದೆ. ಅದು ಹೌದು ದೈಹಿಕ, ಹೌದು ದೇಹದ ಮೇಲೆ ಮನಸ್ಸು ಆಡುವ ಆಟ. ಈ ದೇಹ ಹೇಗೆ ಅಂದ್ರೆ, ಹ್ಮ್ ಮನಸ್ಸು ಏನ್ ಹೇಳಿದ್ರು ನಂಬ್ಬಿಡುತ್ತೆ. ಇದು ಹೌದು ಮಧ್ವಾಚಾರ್ಯ ಹೌದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಹಾ ಕತ್ಲಿದ್ಯಪ್ಪ, ಕತ್ಲೆ ರೂಮಲ್ಲಿ ಕೂತಿದ್ದಿ, ಹಾ ಹ್ಮ್ ಏನು ಮೈ ಮೇಲೆ ಒಂದು ಹಗ್ಗ ಹಾಕದೆ ಅಂತ ತಿಳ್ಕೊ, ಹಾ ಏನು ನಾವು ಅಂತ ಭ್ರಮಿಸ್ಕೊಂಡಿ ನೀನು, ಹಾ ಅದಕ್ಕೆ ನೀನು ಹೇಳಲಿಕ್ಕೆ ಶುರು ಮಾಡಿದ್ವಿ. ಹಾ, ಹ್ಮ್ ನನ್ನ ಭಯಕ್ಕೆ ಅಥವಾ ನನ್ನ ಆತಂಕಕ್ಕೆ ನನ್ನ ಹ್ಮ್ ಅಭಿಪ್ರಾಯ ಕಾರಣ. ಹೌದು ಅದು ಹೌದು ಅಕಸ್ಮಾತ್ ಹಾವೇ ಆಗಿರ್ಲಿ, ಅದನ್ನ ನಾನು ಹೇಗೆ ಸಂಭಾಳಿಸ್ಬೇಕು, ಅದರಿಂದ ನಾನು ಹೇಗೆ ಆಚೆ ಬರಬೇಕು, ಅದರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹೌದು ಅದು ಮುಂದೆ ಹೋಗುತ್ತೆ. ಆದ್ರೆ ನನ್ನ ಮನಸ್ಸು ಏನ್ ಹೇಳ್ತು, ಹಗ್ಗನ್ನ ಹಾವು ಅಂತ ಭ್ರಮಿಸ್ತು, ಹ್ಮ್ ಅದಕ್ಕೆ ಏನ್ ಮಾಡ್ತು, ಹಾವೇ ಬಿದ್ದ ಹಾಗೆ ಆಡ್ತು. ಹ್ಮ್ ನಿಜವಾಗ್ಲೂ ನಿಮ್ಮ ಮೈ ಮೇಲೆ ಹಾವೇ ಬಿದ್ದಾಗ್ಲೂ ಹಗ್ಗ ಅಂತ ಅನ್ಕೊಂಡ್ರೆ, ಹ್ಮ್ ಹಾವು ಬಿದ್ದಾಗ್ಲೂ ಹಗ್ಗ. ಓಕೆ, ಎರಡಕ್ಕೂ ವ್ಯತ್ಯಾಸ, ಬಹಳ ವ್ಯತ್ಯಾಸ ಇದೆ. ಹಾ ದಟ್ ಇಸ್ ಹೆಲ್ದಿ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಹೆಲ್ದಿ ಆಂಗ್ಸೈಟಿ ಅಂಡ್ ಅನ್ಹೆಲ್ದಿ ಆಂಗ್ಸೈಟಿ. ಹ್ಮ್ ಯಾವುದು ನಮಗೆ ಇನ್ನಷ್ಟು ನಾವು ಮಾಡುವ ಕೆಲಸದಲ್ಲಿ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡುತ್ತೋ ಅದು ಹೆಲ್ದಿ ಹ್ಮ್ ಆಂಗ್ಸೈಟಿ. ಓಕೆ ಈಗ ಹಾ ಎಕ್ಸಾಂಪಲ್, ನನಗೆ BP ಜಾಸ್ತಿ ಆಗೋಗ್ಬಿಟ್ರೆ, ಕೊಲೆಸ್ಟ್ರಾಲ್ ಹ್ಮ್ ಜಾಸ್ತಿ ಆಗೋಗ್ಬಿಟ್ರೆ, ಡಯಾಬಿಟಿಸ್ ಜಾಸ್ತಿ ಆಗೋಗ್ಬಿಟ್ರೆ ಅನ್ನೋ ಕಾರಣಕ್ಕೆ ಪಥ್ಯಗಳನ್ನ ಮಾಡ್ತಾರೆ. ಹ್ಮ್ ಅದು ಅವರಿಗೆ ಅಲ್ಲ, ಹೆಲ್ದಿ. ಆತರ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ನಮ್ಗೆ. ಆದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತೀನೋ ಅಂತ ಭಯ ಬಂದ್ಕೊಂಡ್ಬಿಟ್ರೆ ಅದಿನ್ನೂ ಕಷ್ಟ ಆಗೋಗ್ಬಿಡುತ್ತೆ ಅಲ್ವೇ? ಸೊ ಲೈಕ್ ದಟ್. ಸೇ ಪಥ್ಯ ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ನನಗೇನು ಆತಂಕ ಇಲ್ಲ. ಆದ್ರೆ ಅವರು ಇಲ್ಲದೆ ಇರೋ ಕಾಯಿಲೆಗಳನ್ನ ಬರುತ್ತೆ, ಬಂದ್ಬಿಡುತ್ತೆ, ಆಗತ್ತೆ, ನಾನು ಸತ್ತು ಹೋದ್ರೆ ಅನ್ನೋ ಭಯ ಬಂದ್ಬಿಟ್ರೆ ಅದು ಆತಂಕಕ್ಕೆ, ಅನ್ಹೆಲ್ದಿ ಆತಂಕ ಆಗುತ್ತಲ್ವಾ? ಹೌದು ಹೌದು.
ಆಮೇಲೆ ಆ ತರ ಅನ್ಹೆಲ್ದಿ ಆತಂಕ ಆದಾಗೆ ಅವ್ರಿಗೆ ನಿದ್ರೆ ಬರೋದಿಲ್ಲ, ಕೆಲಸ ಮಾಡಕ್ಕಾಗೋದಿಲ್ಲ, ಕೆಲ್ಸದ ಕಡೆ ಗಮನ ಇರೋದಿಲ್ಲ, ಮರುವಾಗುತ್ತೆ, ಇನ್ನೇನೇನು ಆಗ್ಬೋದು ಅವ್ರಿಗೆ. ನಾನು ನೋಡಿರೋದ್ರಲ್ಲಿ ಕಾಮನ್ ಆಗಿ ಹೇಳೋದು ಹಾ ಆ, ಈ ಕೈ ಕಾಲ್ ನಡ್ಕ ಬರೋದು, ಹಾ ಹಾ ಸ್ವೆಟ್ ಹಾ ಹಾ ಆಮೇಲೆ ಕೈನ ಬೆವರುತ್ತಾರೆ, ಹೌದು. ಕೈ ಕಾಲ್ ಸಡನ್ ಆಗಿ ಇಲ್ಲಾಂದ್ರೆ ತಣ್ಣಗ್ ಹೋಗ್ಬಿಡೋದು, ಹೌದು. ಕಿವಿಯಲ್ಲಿ ಅಂತ ಸೌಂಡ್ ಬರ್ಲಿಕ್ಕೆ ಶುರು ಆಗೋದು, ಕಣ್ಣು ಮಂಜಾಗೋದು, ಹಾ ಹಾ ಪ್ಯಾನಿಕ್, ನಿಯರ್ ಟು ಹಾರ್ಟ್ ಅಟ್ಯಾಕ್ ಏನೇನ್ ಸಿಂಪ್ಟಮ್ಸ್ ಇದೆಯೋ ಅದೇ ಸಿಂಪ್ಟಮ್ಸ್ ಇರುತ್ತೆ, ಆದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲ. ಆ ಅಂದ್ರೆ ರೀತಿಯಾದಂತ ಎದೆನೋ ಒಂದು ಬಿಟ್ಟು ಇನ್ನೆಲ್ಲ ಇರುತ್ತೆ. ಎಲ್ಲವೂ ಇರುತ್ತೆ. ಹೌದು, 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 ಶಾರ್ಟ್ ಓಕೆ. ಈ ರೀತಿಯಾದಂತದ್ದೆಲ್ಲ ಇರುತ್ತೆ. ಹ್ಮ್ ಇದು ಗ್ರಾಜುಯಲಿ ಕಡಿಮೆ ಆಗ್ತಾ ಬರುತ್ತೆ. ಬಟ್ ನಾವ್ ಅದನ್ನ ಹೇಗೆ ಆ ಟೈಮ್ ಅನ್ನ ನಾವ್ ಹೇಗೆ ನಮ್ಮನ್ನ ನಾವು ನೋಡ್ಕೊಳ್ತೀವಿ ಅನ್ನೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ಓಕೆ. ಕೆಲವು ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗುತ್ತೆ, ಸಿಕ್ಕಾಪಟ್ಟೆ ಹೌದು ಬೆವತು, ಹೌದು. ಹೈಡ್ರೇಟ್ ಹ್ಮ್ ಆಗೋಗುತ್ತೆ, ಎಲ್ಲ ಒಣಗ್ ಹೋಗುತ್ತೆ. ನೀವು ಆ, ಬೆವರು ಅಂತಂದಾಗ ನೆನಪಾಯ್ತು, ಎಷ್ಟೋ ಜನರು ಆ ಶೇಕ್ ಹ್ಯಾಂಡ್ ಕೊಡಕ್ ಬರ್ತಾರೆ, ಆ ಮಕ್ಕಳು ಪ್ರೈಸ್ ತಗೊಳಕ್ ಬಂದಿರ್ತಾರೆ. ಅಂದ್ರೆ ಆಗ್ಲೇ ಓದಿ ಎಲ್ಲ ಚೆನ್ನಾಗಿ ಮಾರ್ಕ್ಸ್ ತಗೊಂಡಾಗಿರುತ್ತೆ, ಪ್ರೈಸ್ ತಗೊಳಕ್ ಬಂದಾಗ ಕೈಯೆಲ್ಲ ಬೆವ್ತ್ಕೊಂಡು ತಣ್ಣಗಾಗ್ಬಿಟ್ಟಿರುತ್ತೆ. ಯಾಕಪ್ಪ ಕೈ ತಣ್ಣಗೆ ಅಂತಂದ್ರೆ, ಓ ಟೆನ್ಷನ್ ಆಯ್ತು ಅಂತ. ಈ ಆತಂಕ ಟೆನ್ಷನ್ ಎರಡು ಒಂದೇನಾ ಅಥವಾ ಬೇರೆ ಬೇರೆ ನಾವು? ಆಂಟಿಸಿಪೇಟ್, ಎರಡರಲ್ಲೂ ಆಂಟಿಸಿಪೇಷನ್ ಅನ್ನೋದೊಂದಿರುತ್ತೆ ನೋಡಿ. ನಾನ್ ಹಾ. ಏನಾದ್ರೂ ಸ್ಟೇಜ್ ಹೋಗ್ತಾ ಇರ್ಬೇಕಾದ್ರೆ ಎಡು ಬಿದ್ಬಿಟ್ರೆ, ಅಥವಾ ಅಲ್ಲಿ ನಾನು ಹ್ಮ್ ನಗ್ತಾ ಇರ್ಬೇಕಾದ್ರೆ ನನ್ನ ಹಲ್ ಮೇಲೆ ಯಾವ್ದಾರ ಕರಿ ಮಚ್ಚೆ, ಕರಿ ಕಲರ್ ಮಾರ್ಕ್ ಕಾಣಿಸ್ಬಿಟ್ರೆ, ಈ ರೀತಿ ಅವ್ರ ಬಗ್ಗೆ ಅವರಿಗೆ ಕೀಳರಿಮೆ ಇರೋದಿರಬಹುದು, ಹಾ ಅಥವಾ ಹಾ. ಏನೋ ಒಟ್ ಮಾಡ್ಬಿಡ್ತೀನೋ ಏನೋ ಅನ್ನೋ ಒಂದು ಅವ್ರ ಬಗ್ಗೆ ಅವ್ರಿಗಿರೋ ನೆಗೆಟಿವ್ ಒಪಿನಿಯನ್ಸ್ ಇರ್ಬೋದು. ಈ ಹ್ಮ್ ಕಾರಣಗಳಿಂದ ಏನೋ ಹ್ಮ್ ಒಂದು ಎಡು ಮಾಡದೇ ಇದ್ರೆ ಸಾಕಪ್ಪ, ಹೋಗಿ ಹ್ಮ್ ಇಸ್ಕೊಂಡ್ ಬರೋವರೆಗೂ ನೆಟ್ಟಗ್ ನಡೆದು ಬಿಟ್ರೆ ಸಾಕಪ್ಪ, ಈ ರೀತಿಯಾಗಿ. ಹ್ಮ್ ಓಕೆ ಓಕೆ. ಈ ತರ ಆಗ್ತಾ ಇದ್ರೆ ಅವ್ರಿಗೆ ಆ ಶರೀರದ ಮೇಲೆ, ಅಂದ್ರೆ ಈ ಮಾನಸಿಕ ಆತಂಕದ ಪ್ರಭಾವ ಶರೀರದ ಮೇಲೆ ಏನೇನಾಗತ್ತೆ? ಒಂದು ಬೆವ್ರು ಅಂತ ಹೇಳಿದ್ರಿ, ಕೈಕಾಲು ನಡಕ ಅಂತ ಹೇಳಿದ್ರೆ, ಆಮೇಲೆ ನಿದ್ರೆನೂ ಕಡಿಮೆ ಆಗತ್ತಾ, ಹಸುವೆ ಕಡಿಮೆ ಆಗತ್ತಾ, ಅಥವಾ ಏನಾಗತ್ತೆ? ಜಾಸ್ತಿ ಆಗೋ ಸಾಧ್ಯತೆಗಳು ಜಾಸ್ತಿ, ಹಸಿವು ಹಾ ಜಾಸ್ತಿ ಹಾ. ಆಗತ್ತೆ, ನಿದ್ರೆ ಓಕೆ. ಹಾ. ಕಡಿಮೆ. ಓಕೆ. ಅದು ನಿದ್ರೆ ಕಡಿಮೆ ಆಗತ್ತೆ ಅಂದ್ರೆ ಮಲಗದ ಕೂಡ್ಲೆ ನಿದ್ದೆ ಬರದೇ ಇರಬಹುದು, ಹಾ. ಇಲ್ಲ ಅಂದ್ರೆ ಕೂಡ್ಲೆ ನಿದ್ದೆ ಬಂದು ಮಧ್ಯದಲ್ಲಿ ಕೆಟ್ಟ ಕನಸು ಬಿದ್ದು ಎಚ್ಚರ ಆಗುವಂತದ್ದು ಆ ಇರಬಹುದು. ಹಾ ಹಾ ಹಾ. ನೈಟ್ ಮೇರ್ ತರ ಆಗ್ಬಿಟ್ಟು ಭಯ ಹತ್ಕೊಂಡು ಎದ್ದು ಬಿಡ್ತಾರೆ. ಹಾ. ಸರಿ ಈ ಸರಿ. ತರ ಹಾ ಸುಮಾರು ನೋಡಿದೀವಿ. ಮತ್ತೆ ಇನ್ನೊಂದು, ಬೆಳಗಾತ ಬೇಗ ಹೇಳೋದು, ಒಂದ್ಸಲಿ ಮಲಗಿಬಿಟ್ಟು ಎಚ್ಚರ ಆದ್ಮೇಲೆ ಪುನಃ ನಿದ್ದೆನೆ ಬರೋದಿಲ್ಲ. ಹಾ ಏನೋ ಹಾ. ಒಂದ್ಸಲಿ ಬರ್ತೀವಿ, ಇದು ಅದಾದ್ಮೇಲೆ ಬರೀ ಪುನಃ ಇದು ಬರೀ ವಯಸ್ಸಾದವ್ರಿಗಾಗತ್ತಾ ಅಥವಾ ಚಿಕ್ಕ ವಯಸ್ಸಿನವ್ರಿಗೂ ಆಗತ್ತಾ ಈ ತರ? ಏಜಿಂದು ಭೇದ ಭಾವನೆ ಇಲ್ಲ. ಇಲ್ಲ. ಎಲ್ಲರೂ ಓಕೆ. ಆ ಹ್ಮ್ 4.5 ವರ್ಷದ ಮಗುವಿನಿಂದ ಹಿಡ್ಕೊಂಡು ನಾವು ಆಂಗ್ಸೈಟಿ ಡಿಸಾರ್ಡರ್ಸ್ ನ ನೋಡ್ಲಿಕ್ಕೆ ಶುರು ಮಾಡಿದೀವಿ. ಈ ಪ್ಯಾಂಡಮಿಕ್ ಇನ್ ಓಕೆ ಟೈಮ್ ಓಕೆ. ಮಕ್ಕಳಿಗೆ ಈಗ ಅನ್ನೋ symptoms ಇದಾವೆ. ಹ್ಮ್ ಓಕೆ 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 ಓಕೆ. ಹಾಗಾದ್ರೆ ಇದು ಒಂದು ತರ ಆ, ಪಿಡುಗಿನ ಸ್ವರೂಪ ಪಡಿತಾ ಇದೆ. ಯಾಕಂದ್ರೆ ಎಲ್ಲಿ ನೋಡ್ದಲ್ಲೆಲ್ಲ, ಯಾವ ಕುಟುಂಬದಲ್ಲಿ ನೋಡ್ದಲ್ಲೆಲ್ಲ ಆ ಮಕ್ಕಳು ತಂದೆ ತಾಯಿಗಳನ್ನ ಹಿಡ್ಕೊಂಡು ಪ್ರತಿಯೊಬ್ರು ಆತಂಕ ಆತಂಕ ಅಂತ ಇದ್ದಾರೆ. ಈ ಆತಂಕದಿಂದ ನಿದ್ರೆ ಮಾತ್ರ ತಗೊಳ್ತಾರೆ, ನಿದ್ರೆ ಮಾತ್ರ ತಗೊಂಡು ವಿಪರೀತ ಮಲಗ್ಬಿಟ್ಟು ಬೆಳಿಗ್ಗೆ ಆಲಸ್ಯ ಆಗ್ಬಿಡುತ್ತೆ. ಆಲಸ್ಯದಿಂದ ಮತ್ತೆ ಕೆಲ್ಸದ ಕಡೆಗೆ ಗಮನ ಇರೋದಿಲ್ಲ, ಓದೋದ್ ಕಡೆ ಗಮನ ಇರೋದಿಲ್ಲ. ಆವಾಗ ಮತ್ತೆ ಆತಂಕ ಆಗುತ್ತೆ. ಒಂಥರ ಇದು ವಿಷ ಸೈಕಲ್ ತರ ಆಗಿ ಹೋಗ್ಬಿಡ್ತಾ ಇದೆ. ಅದನ್ನ ಹೇಗೆ ಬ್ರೇಕ್ ಮಾಡೋದು ಅಂತ? ದೈಹಿಕವಾದ ಸಿಂಪ್ಟಮ್ಸ್ಗೆ ಹ್ಮ್. ಮಾತ್ರೆ ಸಹಾಯ ಮಾಡುತ್ತೆ. ಆದ್ರೆ ಹಾ. ನಾನು ಮಾಸ್ಟರ್ಸ್ ಮಾಡಿದ್ದೀನಿ ಮೇಡಮ್, ಸಾರಿ, ನನ್ನ ಬಗ್ಗೆ ಚೂರು ಹೇಳ್, 2 ಮಾಸ್ಟರ್ಸ್ ಮಾಡಿದ್ರು ನನಗ್ ಮನಸ್ಸು ಇದುವರೆಗೂ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಹೌದು. ಹ್ಮ್. ಇಲ್ಲದೆ ಇರೋ ಮನಸ್ಸಿಗೆ ಅನ್ನೋದಕ್ಕಿಂತ ಎಲ್ಲಿದೆ ಅಂತ ಗೊತ್ತಿಲ್ಲದೆ ಇರೋ ಮನಸ್ಸಿಗೆ ಬರಿಯ ಒಂದು ಗೋಲಿಯಿಂದ ಅದಕ್ಕಿರುವ ಸಂಶಯವನ್ನ ನಾವು ದೂರ ಹಾ. ಮಾಡ್ಲಿಕ್ಕೆ ಸಾಧ್ಯ. ಸಾಧ್ಯ ಇಲ್ಲ. ಇಲ್ಲ. ಪ್ರಶ್ನೆ ಉತ್ತರ ಕಂಡು ಹಿಡ್ಕೊಳ್ಲಿಕ್ಕೆ ಸಾಧ್ಯವ? ಇಲ್ಲ. ಹ್ಮ್ ಆ ಪ್ರಶ್ನೆ ಹ್ಮ್ ಉತ್ತರ ಹಿಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ನಮಗ್ ಆಗ್ತಿರೋ ಆತಂಕನ ಕಡಿಮೆ ಮಾಡ್ಲಿಕ್ಕೆ ಅಷ್ಟೇ ಈ ಗೋಲಿಗಳು ಸಹಾಯ ಮಾಡುತ್ತೆ ಹೊರತು ಹ್ಮ್. ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಅದಕ್ಕೆ ಉತ್ತರ ಆಗೋದಿಲ್ಲ. ಹೌದು. ಬೇಕಾಗಿರೋದು ಆಪ್ತ ಸಲಹೆ, ಹ್ಮ್ ಹ್ಮ್ ಆಧ್ಯಾತ್ಮ, ಮತ್ತೆ ಹ್ಮ್. ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ನಾವು, ನೀವು ಹೇಳ್ತಾ ಇರೋ ಹಾಗೆ ಒಳ್ಳೆಯ ಆಹಾರ ಬೇಕು, ಹೀಗೆ. ಹೌದು ಹೌದು. ಅಂದ್ರೆ ಇಲ್ಲಿ ಆಹಾರ ಅಂತಂದ್ರೆ ಬರೀ ಹೊಟ್ಟೆಗೆ ತಗೊಳ್ಳೋದು ಆಹಾರ ಅಲ್ಲ, ನಿಮ್ಮ ಹೌದು. ಬುದ್ಧಿಗೆ ಮನಸ್ಸಿಗೆ ತಗೊಳ್ಳೋದು ಕೂಡ ಆಹಾರ. ಈ ಒಳ್ಳೆ ಆಲೋಚನೆ, ಒಳ್ಳೆ ವಿಚಾರಗಳನ್ನ ತಲೆಗೆ ತಗೊಂಡಾಗ, ನಾವು ದೇವರ ನಾಮಸ್ಮರಣೆ ಮಾಡಿಕೊಂಡು ಇದ್ದಾಗ ನಮಗೆ ಈ ಆಲೋಚನೆಗಳು ಬರೋದಿಲ್ಲ ಅಂತ ನನ್ನ ಅನುಭವ. ಹಾಗಾಗಿ ಈಗ ಫಿಸಿಕ್ಸ್ ನಲ್ಲಿ ನ್ಯೂಟನ್ ಹೇಳ್ತಾನಲ್ಲ,
ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದ ಸೇಮ್ ಪ್ಲೇಸ್ ಅಟ್ ದ ಸೇಮ್ ಟೈಮ್ ಅಂತ. ನಿಮ್ಮ ಆತಂಕನೂ ಮತ್ತೆ ಭಗವಂತನ ಚಿಂತನೆನೂ ಒಂದೇ ಕಡೆಗೆ ಇರಕ್ ಸಾಧ್ಯ ಇಲ್ಲ. ಸೊ ಯಾವಾಗ ಭಗವಂತನ ಚಿಂತನೆ ಬರುತ್ತಲ್ಲ ಆವಾಗ ಚಿಂತೆ ತಾನೇ ಹೊರಟೋಗತ್ತೆ ಅಂತ ನನಗನ್ಸತ್ತೆ. ನೀವೇನ್ ಹೇಳ್ತೀರಿ? ವೆರಿ ಟ್ರೂ, ವೆರಿ ಟ್ರೂ, ವೆರಿ ಟ್ರೂ. ನೀವು ಅವಾಗ್ಲೇ ಹೇಳಿದ್ರಲ್ಲ, ನಾವು ತಗೊಳ್ಳೋ ಆಹಾರ ನಮ್ಮ ದೇಹಕ್ಕೆ ಮಾತ್ರ ಅಲ್ಲ ಅಂತ. ನಾವು ಹ್ಮ್. ತಗೊಳ್ಳೋ ಆಹಾರ 5 ಭಾಗ ಆಗತ್ತಂತೆ. ಹಾ ಹಾ. ಇದು ಪ್ರಾಣ, ಅಪಾನ, ಪ್ರಾಣಮಯ. ಸಮಾನ, ಸಮಾನ. ಈ 5 ಹ್ಮ್ ವಾಯುಗಳ ನಮ್ಮಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಒಂದು ಸೂಕ್ಷ್ಮವಾದ ಭಾಗ ನಮ್ಮ ಹ್ಮ್. ಆತ್ಮವನ್ನು ಕೂಡ ಇರುತ್ತೆ. ಹಾ ಅದಕ್ಕೆ ಹಾ. ನಾವು ನಾವು ಆಹಾರ ತಿನ್ಬೇಕಾದ್ರೆ ಇದು ನಿನ್ನ ಪ್ರಸಾದನಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು ನಾವು ತಿಂದ್ರೆ ಅದರಲ್ಲಿ ಕೂಡ ಒಂದು ಡೆಡಿಕೇಶನ್. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಇರೋದು ಏನು, ಇದು 3 ಫಾಲೋ ಮಾಡ್ಬಿಟ್ರೆ ನಮಗೆ ಹೌದು. ಈ ಆತಂಕ, ಭಯ, ಡಿಪ್ರೆಷನ್ನು ಹ್ಮ್. ಯಾವುದು ಇರೋದು. ಏನಪ್ಪಾ 3? ಒಂದು ಜ್ಞಾನ, ಹೌದು. ಜ್ಞಾನವನ್ನ ಸರಿಯಾದ ಬೆಳೆಸ್ಕೊಳ್ಳಿ. ಸರಿಯಾದ ವಿಚಾರಗಳು. ಹ್ಮ್. ನಾನು ಯಾರು ಅನ್ನೋದ್ರ ಬಗ್ಗೆ ಜ್ಞಾನ, ನಾನಿವಾಗ ಏನ್ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಜ್ಞಾನ. ಭಕ್ತಿ, ಪವನ್ ನಾನು ಅವ್ರೆ, ನೀವೀಗ ನಾನು ಯಾರು ಅಂತ ಹೇಳಿದಾಗ ನನ್ಗೊಂದ್ ಕತೆ ನೆನ್ಪಾಯ್ತು. ಶ್ರೀರಾಮಚಂದ್ರ ತನ್ನ ಗುರುಗಳ ಹತ್ರ ಹೋದಾಗ ಆ ಗುರುಗಳು ನಮಸ್ಕಾರ ಮಾಡಿದ್ರು. ಗುರುಗಳು ಕೇಳಿದ್ರು, ಯಾರಪ್ಪ ನೀವು ಅಂತ. ಅದಕ್ಕೆ ನಾನು ಅಯೋಧ್ಯೆಯ ರಾಜ, ಮಹಾರಾಜ ದಶರಥನ ಆ, ಹಿರಿಯ ಪುತ್ರ, ಸುಪುತ್ರ, ಜ್ಯೇಷ್ಠ ಪುತ್ರ ಅಂತ ಹೇಳ್ಕೊತಾರೆ. ಅಪ್ಪ, ನೀವು ಯಾರ ಮಗ, ನಿಮ್ಮ ಅಪ್ಪ ಯಾರು ನಾನು ಕೇಳಲಿಲ್ಲ, ನೀವ್ ಯಾರು ಅಂತ ಕೇಳ್ತಾ ಇದ್ದೀನಿ, ನೀನ್ ಯಾರು ಅಂತ ಕೇಳ್ತಾರೆ. ಓ, ಬಹುಶಃ ಇವ್ರಿಗೆ ದಶರಥ ರಾಜ ಗೊತ್ತಿಲ್ವೇನೋ, ಋಷಿ ಮುನಿಗಳಿಗೆ ಕರೀತಾ ಇದ್ದಂತ ಜನಕ ರಾಜರು ಗೊತ್ತಿರ್ತಾರೆ ಅಂತ ಅವ್ರು ಹೇಳ್ತಾರೆ. ನಾನು ರಾಜರ್ಷಿಗಳಾದಂಥ ಜನಕ ರಾಜನ ಪುತ್ರಿ ಜಾನಕಿಯ ಗಂಡ ಸೀತಾಪತಿ ಅಂತ ಹೇಳ್ತಾನೆ. ಅಪ್ಪ, ನೀನ್ ಯಾರ ಅಳಿಯ, ನೀನ್ ಯಾರ ಮಗ, ನಾನು ಏನೂ ಕೇಳ್ತಾ ಇಲ್ಲ, ನೀನ್ ಯಾರು ಹೇಳು ಅಂತ. ಇವ್ರಿಗೆ ಶ್ರೀರಾಮಚಂದ್ರನಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವನು ವಿಷ್ಣುವನ ಅವತಾರ ಆದ್ರೂ ಕೂಡ ತಾನು ಯಾರು ಅಂತ ಅರಿವು ಇರೋದಿಲ್ಲ. ತಾನು ರಾಮ ಅಂತ ಅನ್ಕೊಂಡಿರ್ತಾನೆ. ಆವಾಗ ಬಹುಶಃ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ನಿಮಗ್ ಗೊತ್ತಿದೆ, ನೀವು ಹೇಳಿ ಗುರುಗಳೇ ಅಂತ ಹೇಳ್ತಾರೆ. ಆಗ ವಶಿಷ್ಠರು ಹೇಳ್ತಾರೆ, ನೋಡಪ್ಪ, ನೀನ್ ಯಾರು ಅಂತ ನೀನ್ ಅರಿಬೇಕು, ನನಗ್ ಗೊತ್ತಿದೆ ನೀನ್ ಯಾರು ಅಂತ, ನಿನ್ನನ್ನೇ ನೀನ್ ಅರ್ಥಕೋ ಅಂತ. ಇದು ಜಗತ್ತಿನಲ್ಲಿ ನಾವೆಲ್ಲರೂ ಕೂಡ ಆ ಪರಮಾತ್ಮನ ಅಂಶ ನಮ್ಮಲ್ಲಿ ಜೀವಾತ್ಮ ಇದೆ, ನಾವೆಲ್ಲರೂ ದೈವಿ ಸಂಭೂತರು, ಪ್ರತಿಯೊಬ್ಬರಲ್ಲೂ ಪರಮಾತ್ಮನ ಅಂಶ ಇದೆ ಅನ್ನೋ ಅರಿವು ನಮ್ಮಲ್ಲಿ ಮೂಡಿದ್ರೆ ಇಷ್ಟೊಂದು ಜಗಳಗಳು, ಇಷ್ಟೊಂದು ಆತಂಕಗಳು, ಇಷ್ಟೊಂದು ಅಸೂಯೆ, ಇಷ್ಟೊಂದು ನಕಾರಾತ್ಮಕ ಚಿಂತನೆಗಳು ಯಾರಲ್ಲೂ ಇರೋದಿಲ್ಲ ಅಂತ ಅನ್ಸುತ್ತೆ. ನೀವು ಹೇಳಿದ್ರಿಂದ ಅರಿಬೇಕು ಅಂದಿದ್ಕೆ ಈ ಕಥೆನ ಹೇಳ್ದೆ. ತುಂಬಾ ಚೆನ್ನಾಗಿತ್ತು ಕತೆ. ಇದು ನಾನು ಉಪಯೋಗಿಸ್ಕೊಳ್ಲಿಕ್ಕಾಗತ್ತೆ, ಕಾಪಿರೈಟ್ಸ್ ಇಲ್ಲ ತಾನೆ? ಇಲ್ಲ 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 ಇಲ್ಲ, ಇದು ಭಗವಂತನ, ಇದು ನಮ್ದೇನು ಇರೋದಿಲ್ಲ. ಜ್ಞಾನ ಅನ್ನೋದು ಎಲ್ಲರಿಗೂ ಹಂಚಬೇಕಾಗಿರೋದು. ಈ ನಾವು ಆಹಾರ, ಆರೋಗ್ಯ, ಆಧ್ಯಾತ್ಮದ ಈ ಸಂಸ್ಕಾರದ ಬೆಳಕನ್ನ ನಡೆಸ್ತಾ ಇರೋದೇ ಸರ್ವರಲ್ಲೂ ಜ್ಞಾನವನ್ನ ಮೂಡ್ಸಕ್ಕೆ. ಹಾಗಾಗಿ ಈಗ ಆತಂಕ ಹೋಗ್ಬೇಕಾದ್ರೆ ಧ್ಯಾನ ಮಾಡಿದ್ರೆ, ಜಪ ಮಾಡಿದ್ರೆ, ಆ ತಪ ಮಾಡಿದ್ರೆ ಆಗುತ್ತಾ? ನಿಮ್ ಪ್ರಕಾರ ಏನಂತೀರಾ? ಸತ್ಯ. ಅದು ನಾವು ಆ, ಈಗ ಧ್ಯಾನ ಮಾಡೋದು ಅಂದ್ರೆ ಇವಾಗ ನನಗೇನೆ ಹ್ಮ್ 63 ಬೇರೆ ರೀತಿಯಾದಂತಹ ಧ್ಯಾನಗಳು ಗೊತ್ತು, ಈ ಹ್ಮ್ 13 ಬೇರೆ ರೀತಿಯಾದಂತಹ ಪ್ರಾಣಾಯಾಮಗಳು ಗೊತ್ತು. ಹ್ಮ್ ಈಗ ಒಬ್ಬ ಡಿಪ್ರೆಷನ್ ನಲ್ಲಿರುವ ವ್ಯಕ್ತಿಗೆ ಯಾವ ರೀತಿಯಾದಂತಹ ಧ್ಯಾನ, ಹ್ಮ್ ಒಬ್ಬ anxiety ಇದ್ದವನಿಗೆ ಯಾವ ರೀತಿಯಾದಂತಹ ಧ್ಯಾನ, ಹ್ಮ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ರೀಸನ್ಸ್ಗೆ ಬೇರೆ ಬೇರೆ ರೀತಿಯಾದಂತಹ ಧ್ಯಾನಗಳಿದೆ. ಈ ಧ್ಯಾನ ಓಹೋ. ಒಂದೇ ಸಾಧ್ಯನಾ? ಇಲ್ಲ. ಹ್ಮ್. ಧ್ಯಾನ ಮಾಡ್ಕೊಳ್ಳುವಾಗ ನಾವು ಯಾವುದರ ಕುರಿತು ಧ್ಯಾನವನ್ನ ಮಾಡ್ತೇವೆ ಅದು ಹಾ. ಭಾರಿ ಮುಖ್ಯ. ಸರಿ ಒನ್ ಸರಿ ಸರಿ ಸರಿ. ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಓಕೆ. ಬೇಕು ಅನ್ನೋದಾದ್ರೆ ನಮಗೆ ಆ ಹ್ಮ್ ಮೈಂಡ್ ಅದನ್ನ ತಿಳ್ಕೊಳ್ಬೇಕು. ಹ್ಮ್ ಹ್ಮ್ ಸಣ್ಣ ಸೀಕ್ರೆಟ್ ಏನಪ್ಪಾ ಅಂದ್ರೆ, ಹ್ಮ್ ನಮಗೆ ಈ ಮೂಗು ಅನ್ನೋ ಇಂದ್ರಿಯ ಇದೆಯಲ್ಲ, ನಾಸಿಕ, ಹ್ಮ್ ಹ್ಮ್ ಅದನ್ನ ದೇವ್ರು ಕೊಟ್ಟು ತುಂಬಾ ಉಪಕಾರ ಮಾಡ್ದ. ಆದ್ರೆ ಹ್ಮ್ ನಮಗದು, ನನಗೆ ಸ್ವಲ್ಪ ಮೊಂಡಿದೆ, ನನಗೆ ಚೂಪಿದೆ, ನಾನ್ ಲಕ್ಕಿ, ನಾನ್ ಅನ್ಲಕ್ಕಿ ಅನ್ಕೊಂಡು ಓಡಾಡ್ತಿರ್ತಾರೆ. ಆದ್ರೆ ಹಾ. ನಮಗೆ ಆಗುವ ಆತಂಕಗಳಾಗ್ಲಿ ಅಥವಾ ತಪಸ್ ಹ್ಮ್ ಮಾಡ್ಬೇಕಾಗ್ಲಿ, ಹ್ಮ್. ನಮಗೆ ಅದರಿಂದ ಆಗುವಂತಹ ಬೆನಿಫಿಟ್ಸ್ ತುಂಬಾ ಇದೆ. ಎಲ್ಲೋ ಇದೆ ಓಕೆ ನಮ್ಮ ಮನಸ್ಸಿಂದ. ಓಕೆ ಓಕೆ. ಹ್ಮ್ ಈ ಕ್ಷಣಕ್ಕೆ ತಗೊಂಡ್ಬರ್ಲಿಕ್ಕೆ ನಮಗೆ ಸಹಾಯ ಮಾಡೋದು ಮೂಗು. ಹ್ಮ್. ಅವರನ್ನ ಓಕೆ. ಎಳೆದ್ರೆ
ಉಸಿರನ್ನ ಹೇಳ್ಕೋಬೇಕು, ಒಂದ್ ಸ್ವಲ್ಪ ತಂಪು ಅನ್ಸುತ್ತೆ ಮೂಗಿನ ಹೊರಳೆ. ಓಕೆ. ಉಸಿರನ್ನ ಸ್ವಲ್ಪ ವಾರ್ಮ್ ಅನ್ಸುತ್ತೆ. ಅದಷ್ಟು ಸೂಕ್ಷ್ಮವಾದ ಸೊ ಬದಲಾವಣೆಗಳು ಮೇಡಮ್. ಹಾಗಾದ್ರೆ ನೀವು ಪ್ರಾಣಾಯಾಮ ಮಾಡೋದ್ರಿಂದ ಕೂಡ ಆತಂಕ ಕಡಿಮೆ ಆಗತ್ತೆ ಅಂತ ಹೇಳ್ತಾ ಇದ್ದೀರಿ. ಯಾಕಂದ್ರೆ ಇದನ್ನ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಜೀರ್ಣಶಕ್ತಿ ಚೆನ್ನಾಗಾಗತ್ತೆ, ನಮ್ಮ ಆಂಗ್ಸೈಟಿ ಆತಂಕ ಕಡಿಮೆ ಆಗತ್ತೆ, ಸ್ಟ್ರೆಸ್ ಕಡಿಮೆ ಆಗತ್ತೆ ಅಂತ ಗೊತ್ತಾಗಿದೆ. ಹಾಗಾಗಿ ಪವನ್ ಅವರೇ, ನೀವು ನಿಜವಾಗ್ಲೂ 3 in 1 ಆಗ್ಬಿಟ್ಟಿದ್ದೀರಾ. ಅಂತಂದ್ರೆ ವೈದ್ಯ ವೃತ್ತಿ ಮತ್ತೆ ಜ್ಞಾನ ಮತ್ತೆ ತತ್ವಜ್ಞಾನ ಎಲ್ಲ ಸೇರಿದಂತವ್ರು. ಈ ಆತಂಕದ ಅನ್ನೋ ಪ್ರಶ್ನೆಯಿಂದ ಪ್ರಾರಂಭ ಮಾಡಿ ಹೇಗೆ ವ್ಯಕ್ತಿ ಸ್ಥಿತಪ್ರಜ್ಞರಾಗಿರ್ಬೇಕು ಅಂತ ಹೇಳ್ತಾ, ಕೃಷ್ಣ ಪರಮಾತ್ಮ ಅಷ್ಟೊಂದು ತೊಂದರೆಗಳಿದ್ರು ಕೂಡ ಆತಂಕ ಪಡದೇನೆ ಸಮಸ್ಯೆಯನ್ನ ಪರಿಹಾರ ಮಾಡಿದ್ರು ಅಂತ ಹೇಳ್ತಾ, ನೀವು ಧ್ಯಾನ ಮಾಡೋದು ಅಂದ್ರೆ ಆಂಗ್ಸೈಟಿ ಪಿಲ್ ತಗೊಳ್ಳದೆ ಧ್ಯಾನ ಮಾಡಿದ್ರೆ ಒಳ್ಳೇದು ಅಂತ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.